ಕಾಲದಲ್ಲಿ ಆಟಿಕೆಗಳಿಗೆ ಚೀನಾವನ್ನೇ ಅವಲಂಬಿಸಿದ್ದ ಭಾರತ ಇಂದು ಮೇಡ್ ಇನ್ ಚೀನಾಗೆ ಚೆಕ್ಮೇಟ್ ಕೊಡುತ್ತಿದೆ. ಆಟಿಕೆ ವಲಯದಲ್ಲಿ ಜಾಗತಿಕ ಆಟಗಾರನಾಗಿ ಹೊರಹೊಮ್ಮುತ್ತಾ ಮೇಡ್ ಇನ್ ಇಂಡಿಯಾ ಬ್ರ್ಯಾಂಡ್ ಗಟ್ಟಿಗೊಳಿಸುವಲ್ಲಿ ಮುನ್ನುಗ್ಗುತ್ತಿದೆ. ಕಳೆದ 5 ವರ್ಷಗಳಿಂದ ಭಾರತೀಯ ಆಟಿಕೆ ಉದ್ಯಮ ಚೀನಾಕ್ಕೆ ಪೈಪೋಟಿ ಎನ್ನುವಂತೆ ಬೆಳವಣಿಗೆ ಸಾಧಿಸುತ್ತಿದೆ. ದೇಶೀಯ ಪೂರೈಕೆ ಜೊತೆಗೆ ಜಾಗತಿಕ ರಫ್ತು ವಲಯದಲ್ಲಿ ಸಹ ಹೆಜ್ಜೆ ಗುರುತು ಮೂಡಿಸಿದೆ. ಶೇಕಡಾ 40ರಷ್ಟು ರಫ್ತು ಏರಿಕೆ ದಾಖಲಿಸಿದೆ. ಗೋಲ್ಡ್ ಸ್ಮಗ್ಲಿಂಗ್ ಆರೋಪದ ಅಡಿಯಲ್ಲಿ ಬಂಧನಕ್ಕೆ ಒಳಗಾಗಿರುವ ರನ್ಯಾ ರಾವ್ ಪ್ರಕರಣ ಬಿಸಿ ಏರುತ್ತಿದ್ದು, ಕೆಲವು ರಾಜಕಾರಣಿಗಳ ದುಬೈ ನಂಟಿನ ಬಗ್ಗೆಯೂ ಆರೋಪ ಪ್ರತ್ಯಾರೋಪ ಶುರುವಾಗಿದೆ. ಪ್ರಕರಣದಲ್ಲಿ ಸಚಿವರ ಪಾತ್ರದ ಬಗ್ಗೆ ಆರೋಪಗಳು ಕೇಳಿಬರುತ್ತಿದೆ. ಈ ನಡುವೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರು ಪರಸ್ಪರ ಆರೋಪಗಳನ್ನ ಮಾಡಿದ್ದಾರೆ. ರನ್ಯಾ ರಾವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿ, ಈ ಪ್ರಕರಣದಲ್ಲಿ ಸಚಿವರ ಹೆಸರು ಇದ್ದರೆ ಹೇಳಲಿ, ಡಿಆರ್ಐ ಇದೆ ಹಾಗೂ ಸಿಬಿಐ ಇದೆ, ಅವರು ತನಿಖೆ ನಡೆಸುತ್ತಾರೆ ಎಂದರು. ವಿಧಾನಮಂಡಲದ ಅಧಿವೇಶನದ ಸೋಮವಾರದ ಕಲಾಪದಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚಿಸುವ ಸಂಬಂಧ ಮಸೂದೆಯನ್ನ ರಚಿಸಲು ವಿಧಾನಸಭೆ ಅಂಗೀಕಾರ ನೀಡಿತು. ಬಿಬಿಎಂಪಿ ವ್ಯಾಪ್ತಿಯನ್ನ ಹಿಗ್ಗಿಸಿ 7 ನಗರ ಪಾಲಿಕೆಗಳನ್ನು ಸೃಷ್ಟಿಸಲು ಅವಕಾಶ ಕಲ್ಪಿಸುವುದು ಈ ಮಸೂದೆಯ ಭಾಗವಾಗಿದೆ. ಬೆಂಗಳೂರು ವ್ಯಾಪ್ತಿಗೆ ಸಂಬಂಧಿಸಿದ ಮಸೂದೆ ಇದಾಗಿದ್ದರಿಂದ ಬಿಜೆಪಿ ಸದಸ್ಯರುಗಳಾದ ಆರ್ ಅಶೋಕ್, ಎಸ್ಆರ್ ವಿಶ್ವನಾಥ್, ಮುನಿರತ್ನ ಸೇರಿ ಹಲವು ನಾಯಕರು ಈ ಚರ್ಚೆಯಲ್ಲಿ ಸಕ್ರಿಯರಾಗಿ ಪಾಲ್ಗೊಂಡಿದ್ದರು. ಬಿಬಿಎಂಪಿಯನ್ನ ವಿಭಜನೆಗೆ ಮುಂದಾಗಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಹರಿಹಾಯ್ದಿದ್ದಾರೆ. ಸಂಪದ್ಭರಿತ ಬೆಂಗಳೂರು ನಗರವನ್ನ ಲೂಟಿ ಮಾಡಲು ಈ ಗೊಬ್ಬ ಘಜ್ನಿ ಘೋರಿ ವಕ್ಕರಿಸಿದ್ದಾನೆ. ಅವನು ನಗರದ ಲೂಟಿಗೆ 7 ದಾರಿ ಹುಡುಕುತ್ತಿದ್ದಾನೆ ಎಂದು ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಸೋಮವಾರ ಮಾಧ್ಯಮ ಹೇಳಿಕೆ ಬಿಡುಗಡೆ ಮಾಡಿರುವ ಅವರು ಬಿಬಿಎಂಪಿಯನ್ನ ಛಿದ್ರ ಮಾಡುವ ಸರ್ಕಾರದ ನಡೆಯನ್ನ ಕಟುವಾದ ಶಬ್ದಗಳಲ್ಲಿ ಟೀಕಿಸಿದ್ದಾರೆ.